ಎಲ್ಲಿ ಹೊರಟೆ ದರ್ಶು? ಶಿಲ್ಪ ಮನೆಗೆ, ಚಾಂದಿ ಮನೆಗೆ ಹೋಗ್ಬೇಕಾಯ್ತು, ಶಿಲ್ಪ ಮನೆಗೆ ಹೋಗ್ತಾ ಕೇಳ್ದೆ ತಾನೆ. ನೀನ್ ಬಂದಿರೋದ್ ನೆನ್ನೆ ನೈಟ್ ಮಾತಾಡೋದು ಜಾಸ್ತಿ. ಹಾ ಸಾಕು ನಡಪಾಕ. ಇಲ್ಲೇ ಇರ್ಲಿ ಬಿಡು. ಕೂತ್ಕೊಂಡವ್ರೆ ಆರಾಮಾಗಿ ಗಂಡ ಹೆಂಡತಿ ಕಷ್ಟ ಸುಖ ಮಾತಾಡ್ಕೊಂಡು. ಒಂದ್ ಕಾಲ್ ತೆಗ್ದಿದ್ಲು. ಲಾಸ್ಟ್ ಟೈಮ್ ಬಂದಾಗ ಒಂದ್ ಕಾಲ್ ಹೋಗಿತ್ತು, ಈಗ ಇನ್ನೊಂದ್ ಕಾಲ್ ತೆಗದ್ಲು. ಹುಡುಗಿನ ಗೊತ್ತಾ ಬಿಟ್ಟಿಲ್ಲ. ಸ್ವಲ್ಪ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ ಫಸ್ಟ್ ಟೈಮ್ ಬಂದಿರೋ ಚಂದನಾಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಲ್ತಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದ್ಬಿಟ್ಟು ಆಗಲೇ 11:30 ಆಗ್ತಾ ಬಂದಿದೆ. ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ ಬಂದ್ಬಿಟ್ಟು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ನಾನು ದೋಸೆ ಹಿಟ್ಟು ರುಬ್ಬಿಟ್ಟಿದೆ ಅಂತ. ದೋಸೆ ಇಡ್ಲಿ ಎರಡೂ ಮಾಡಿದೆ, ಅದ್ರ ಜೊತೆಗೆ ಉದ್ದಿನ ವಡೆನೂ ಕೂಡ ಮಾಡಿದ್ದೆ. ಆಯಿತು, ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ನಗ್ಮಕ್ಕ 2 ಇಡ್ಲಿ ವಡೆ ಇಲ್ಲಿ ಕ್ರಿಸ್ಪಿ ಆಗಿರ್ಬೇಕಾಗಿರೋದು ಇದನ್ನ ಇಡ್ಲಿ ಜೊತೆ ಹಾಕಿಟ್ಟವಳೆ. ಇಲ್ಲಿ ಇಡ್ಲಿ ದೋಸೆ ಮತ್ತೆ ಉದ್ದಿನ ವಡೆ ಎಲ್ಲ ಮಾಡಿ ತಿಂದಿದ್ದು ಆಯಿತು. ಇವಾಗ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ತರಕಾರಿಗಳೆಲ್ಲ ಕಟ್ ಮಾಡಿಟ್ಟಿರೋದು, ಟೊಮೊಟೊ, ಈರುಳ್ಳಿ, ಗೆಡೆಕೋಸು, ಬೀನ್ಸು ಇದೆಲ್ಲನೂ ಹಾಕಿ ಬೇಳೆ ಸಾರು ಮಾಡಿಬಿಡೋಣ ಅಂತ. ಇವಾಗ ಬೆಳಿಗ್ಗೆನೇ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಅಡುಗೆಗೆ ಆಗುತ್ತೆ ಅಂತ. ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ಪ್ಲ್ಯಾನ್ ಇರಲಿಲ್ಲ, ಯಾಕೆ ಏನಿತ್ತು ಅಂತ ಅನ್ನೋದನ್ನ ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಪಟಪಟ ಅಂತ ಎಲ್ಲ ಅಡುಗೆ ಮಾಡ್ತೀನಿ. ನಾನು ಇವತ್ತಿನ ಬ್ಲಾಗ್ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಮತ್ತು ಇವಾಗ ತರಕಾರಿ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ದೀನಿ. ಗೆಡೆಕೋಸು, ಬೀನ್ಸು ಮತ್ತು ಆಲೂಗಡ್ಡೆ ಮತ್ತು ಟೊಮೊಟೊ ಇದೆಲ್ಲನೂ, ಈರುಳ್ಳಿ ಎಲ್ಲನೂ, ಸಾಸಿವೆ, ಜೀರಿಗೆ ಎಲ್ಲನೂ ಒಗ್ಗರಣೆ ಮಾಡಿಬಿಟ್ಟಿದ್ದೀನಿ. ಸೊ ಇದೊಂದು ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ ಇದು ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ತೊಳೆಸ್ಬಿಟ್ಟು ಅದಕ್ಕೆ ಹಾಕ್ಬಿಟ್ರೆ ಸಾಂಬಾರು ಪೌಡರ್ ಹಾಕಿ ಚಿಕ್ಕದಾಗಿ ಉಪ್ಪು ಹಾಕ್ಬಿಟ್ರೆ ಆಮೇಲೆ ಒಂದು 2 ವಿಸಿಲ್ 3 ವಿಸಿಲ್ ರೆಡಿ ಆಗುತ್ತೆ ಸಾಂಬಾರು. ಇಷ್ಟ, ಜಾಸ್ತಿ ಎಲ್ಲ ರಿಸ್ಕ್ ಇಲ್ಲ ನಮ್ಮದು. ಆದರೆ ಹುಳಿ ಸಾರಲ್ಲೇ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮಾಡ್ತಾ ಇರ್ತೀನಿ ಅಷ್ಟೇ. ಹಾಗಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಓಕೆ, ಇವಾಗ ಎಲ್ಲ ಹಾಕಿದ್ದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಉದುರಿಸ್ತಾ ಇದ್ದೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಆಯಿತು. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಷಲ್ ಅಷ್ಟೇ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋದು. ಕುಸುಮ ಬಂದು ಅಲ್ಲಿ ಸ್ಪೂನು, ಲೋಟ, ತಟ್ಟೆ, ಎಂತ ಅದು ಮಲ್ಲಿಗೆ ಹೂವಲ್ಲಿ ಆಟ ಆಡ್ತಾವಳೆ ನನ್ನ ಮಗಳು. ರಾಣಿ ಮಲ್ಲಿಗೆ ಹೂವು ತೊಗೊಂಡು ಪುಡಿ ಮಾಡಿ ಬಿಸಾಕಿ ಆಟ ಆಡ್ತಾವಳೆ. ಮಲ್ಲಿಗೆ ಹೂವು ಎಲ್ಲಿಂದ ಅಂತಂದರೆ ಚಂದನ ಆ್ಯಂಡ್ ದರ್ಶನ್ ಬಂದರು, ಬೆಳಗ್ಗೆ ಬಂದರು, ಪೂಜೆ ಮಾಡಿ ಇಟ್ಟು ಹೋಗಿದ್ರು. ಟೈಮ್ ಬಂದು 11:15. ಚಂದನ ಮತ್ತು ದರ್ಶು ಇವಾಗ ಬಂದರು. ಚಾಂದಿನಿ ಮನೆಗೆ ಹೋಗಿಲ್ಲ, ಚಾಂದಿನಿ ಮನೆಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಚಾಂದಿ ಇಲ್ಲಂತೆ, ಚಾಂದಿ ಎಲ್ಲ ಊರಿಗೆ ಹೋಗಿದ್ದಾಳಂತೆ. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇವ್ರ ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ನಾನು ಬೆಳಗ್ಗೆ ಬರೋದಿಲ್ಲ ಇವರು ಅಂದ್ಕೊಂಡು ಅಲ್ಲೇ ತಿಂಡಿ ತಿನ್ಕೊಂಡ್ಬರ್ತೀವಿ ಅಂತ ಹೇಳಿದ್ರು. ಅಂದರೆ ತಿಂಡಿ ತಿನ್ಕೊಂಡು ಚಾಂದಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬರ್ತೀವಿ ಅಂತ ಹೇಳಿದ್ದು ಪ್ಲ್ಯಾನು. ಆಮೇಲೆ ಫೋನ್ ಮಾಡಿದ್ರೆ ಚಾಂದಿ ಇಲ್ಲ ಅಂದ್ಲಂತಲ್ಲ, ಸ್ಟ್ರೈಟ್ ಇಲ್ಲೇ ಬಂದಿದ್ದಾರೆ. ಮನೆಗೆ ಬಂದ್ಬಿಟ್ಟು ಇಲ್ಲಿ ಇವಾಗ ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಸೊ ಹೇಗಿರೋ ತಿಂಡಿ ತಿನ್ಕೊಂಡ್ಬಂದಿದ್ರಲ್ಲ, ನಾನು ಬರಲ್ಲ ಅಂದ್ಕೊಂಡು ಮಾಮೂಲಿ ದೋಸೆ ಇಡ್ಲಿ ಮಾಡ್ಕೊಂಡು ಉದ್ದಿನ ವಡೆ ಮಾಡಿದ್ದೆ. ಇವ್ರು ಬರ್ತಾರೆ ಅಂತಲೇ ಅಂದ್ಕೊಂಡಿದ್ದೆ, ಬರಲಿಲ್ವಲ್ಲ, ಸರಿ ಸಿಂಪಲಾಗಿ ಮಾಡ್ಕೊಂಡು ಸುಮ್ಮನೆ ಆಗಿದ್ದೆ. ಇನ್ನು ಅದಕ್ಕೆ ಇವಾಗ ಅಡುಗೆ ಮಾಡೋಂಗಿರಲಿಲ್ಲ, ಸರಿ ಅಂತ ಇವಾಗ ತರಕಾರಿ ಸಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಚಿಕನ್ ಮಾಡಲಾ ಮಟನ್ ಮಾಡಲಾ ಅಂತೆಲ್ಲ ಕೇಳ್ತಾ ಇದ್ದೀನಿ. ಅವ್ರು ಇವಾಗ ತಿನ್ಬರೋಕ್ಕೆ ಏನು ಬೇಡ ನನಗೆ ಅಂತ ಹೇಳ್ತಾರೆ. ಆದರೂ ಇವಾಗ ಮಾಡೋಕ್ಕಾಗಲ್ಲ. ನಾನು ಸಂಜೆ ಆದರೂ ಸರಿ, ಸಂಜೆಗಾದರೂ ಮಾಡ್ತೀನಿ. ಅಷ್ಟಕ್ಕೆ ಒಂಚೂರು ತಿನ್ಕೊಂಬಂದಿರೋದೆಲ್ಲ ಅವ್ರಿಗೆ ಕರಗಿರುತ್ತಲ್ಲ, ಅದಕ್ಕೋಸ್ಕರ ಆಮೇಲೆ ಮಾಡೋದು ಅಂತ. ದರ್ಶು ಮಲ್ಕೊಂಡವನೇ ರೂಮಲ್ಲಿ. ಇನ್ನು ನನ್ನ ಮಗಳು ಅಲ್ಲಿ ಆಟ ಆಡ್ತಾವಳೆ. ಅವಳು ಸುಮ್ಮನೆ ಒಂದೇ ಒಂದು ಇಡ್ಲಿ ತಿಂದ್ಲು ಅಷ್ಟೇನೇನೆ, ತಿನ್ಸಿಲ್ಲ. ನಮ್ಮದು ತಿಂಡಿ ಎಲ್ಲ ಆಯಿತು ಕಂಪ್ಲೀಟಾಗಿ. ಇವಾಗ ನಗ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಾನೆ ಮನೆಯೆಲ್ಲ. ಸೊ ನಾನು ಅಡುಗೆನೂ ಮಾಡಿಬಿಟ್ರೆ ಆಮೇಲೆ ಕಿಚನ್ ಕೂಡ ಕ್ಲೀನ್ ಮಾಡ್ದಂಗೆ ಆಗುತ್ತಲ್ಲ. ಆಮೇಲೆ ಮತ್ತೆ ಇನ್ನೂ ಯಾವುದೋ ಹರಡೋದು ಮಾಡೋದು ಅದೆಲ್ಲ ಜಾಸ್ತಿ ಕೆಲಸ ಇರೋದಿಲ್ಲ, ಅದಕ್ಕೋಸ್ಕರ. ಸೊ ಓಕೆ, ಇವಾಗ ಬಟ್ ನಂಗೊಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದಿದೆ, ಅದು ಮುಗಿಸ್ಕೊಂಡು ಮತ್ತೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಇನ್ನು ಖುಷಿಮಾ ಅಂತೂ ಇತ್ತೀಚೆಗೆ ಈ ಪುಷ್ಪ ಸಾಂಗ್ ಹಾಕೊಟ್ಬಿಟ್ಟೆ ಸಾಕು ಫುಲ್ ಡ್ಯಾನ್ಸ್ ಮಾಡ್ತಾಯಿರ್ತಾಳೆ. ಆ ಕುಂಡಿನಲ್ಲೇ ಹೆಂಗೆ ತಿರುಗಿಸ್ಕೊಂಡು ರೊಟೇಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿರ್ತಾಳೆ. ಆ ಮಕ್ಕಳು ಆ ಥರ ಆಡ್ತಾ ಇರುವಾಗ ನೋಡೋದೇ ಒಂದು ಖುಷಿ. ಸೊ ಅವಳು ಆಡ್ತಾ ಇರೋದ್ರ ಜೊತೆಗೆ ಚಂದನನ್ನ ಬಾ ನೀನು ಆಡು, ಬಾ ನೀನು ಡ್ಯಾನ್ಸ್ ಆಡು. ಅವಳು ಮಾತಾಡೋದೇ ಕಷ್ಟ, ಅದರಲ್ಲಿ ಅವಳು ನೀನು ಬಾ ಡ್ಯಾನ್ಸ್ ಆಡು ಅಂತ ಹೇಳ್ಬಿಟ್ಟು ಕರೆದು ಡ್ಯಾನ್ಸ್ ಮಾಡ್ಸೋಕೆ ಇದು ಮಾಡ್ತಾಯಿದ್ಲು. ಅದನ್ನೇ ನಗಾಡ್ತಾ ಇದ್ವಿ. ಇನ್ನು ಮೊನ್ನೆ ಮಲಫೇಶ್ ಹೋದಾಗ ಇದೊಂದು ಟಾಯ್ ತಂದಿದ್ವಲ್ಲ, ಅದನ್ನು ಅಷ್ಟೇ ಬಿಡೋದೇ ಇಲ್ಲ. ಎಲ್ಲೋದ್ರೂ ಇದು ಒಂದು ಸ್ವಲ್ಪ ಹಳೇದಾಗೋವರೆಗೂ ಅದನ್ನ ಇಟ್ಕೊಂಡು ಹಂಗೆ ಆಟ ಆಡ್ತಿರ್ತಾಳೆ. ಮತ್ತು ಮಲ್ಕೊಳ್ಬೇಕಾದ್ರೂ ಅವಳಿಗೆ ಆ ಟಾಯ್ ಇರಲೇಬೇಕು ಅದು. ಹಾಗೆ ಅವಳು ಸೊ ಒಂಥರ ತುಂಬಾ ಇಷ್ಟ ಈ ಸಾಂಗ್ ಅಂತಲೇ ಹೇಳ್ಬೋದು ಅವಳಿಗೆ. ಅದಕ್ಕೆ ಕಾಲು ಎತ್ಕೊಂಡು ಮಾಡೋಕೆ ಹೋಯ್ತದದು. ಗೆಲಿ ಖುಷಿಮಾ ಹೆಂಗೆ ಓಕೆ ಫ್ರೆಂಡ್ಸ್, ಇವಾಗ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿದಾಯ್ತು. ಆ್ಯಂಡ್ ಜೊತೆಗೆ ಇವಾಗ ನಾವು ಆ್ಯಂಡ್ ನವ ದಂಪತಿಗಳು ಹೊರಟ್ವಿ. ಎಲ್ಲಿಗೆ ಹೊರಟೆ ದರ್ಶು? ಶಿಲ್ಪ ಮನೆಗೆ, ಚಾಂದಿ ಮನೆ ಹೋಗ್ಬೇಕಾಯ್ತು, ಶಿಲ್ಪ ಮನೆಗೆ ಹೋಗ್ತಾ ಇದ್ವಿ. ಶಿಲ್ಪ ಮನೆ ಕ್ಯಾನ್ಸಲ್ ಆಗಿ ಶಿಲ್ಪ ಮನೆಗೆ ಹೋಗ್ತಾ ಇದೀವಿ. ಚಾಂದಿ ಇಲ್ದೇ ಇರೋ ಪ್ರಯುಕ್ತ ಅವರು ಚಿಕ್ಕಮಂಗ್ಳೂರಲ್ಲಿದ್ದಾರಂತೆ, ಹಾಗಾಗಿ ಅಲ್ಲಿ ಹೋಗಕ್ಕಾಗಲ್ಲ. ಆಫರ್ ಬಂದು ಶಿಲ್ಪರ್ ಮನೆ ಇರ್ಲಿಲ್ಲ, ಶಿಲ್ಪರ್ ಮನೆಗೆ ಹೋಗ್ತಾ ಇದ್ವಿ. ಹೌದು ಅವಳು ಟ್ರಿಪ್ ಹೋಗಿದ್ಲು. ಶಿಲ್ಪನು ನೈಟ್ ಬಂದಿದ್ದಾಳೆ. ನನಗೆ ನಾರ್ಮಲ್ ಆಗಿ ಕಾಲ್ ಮಾಡಿದ್ಲು. ನಾರ್ಮಲ್ ಅವಳಿಗೆ ಗೊತ್ತಿಲ್ಲ, ನಾರ್ಮಲ್ ಕಾಲ್ ಮಾಡಿದ್ಲು ಮಾತಾಡೋಕ್ಕೆ ಅಂತ, ಟ್ರಿಪ್ಪಿನ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಕ್ಕೆ ಅಂತ ಮಾಡಿದ್ಲು. ಆಮೇಲೆ ನಾನು ಹಿಂಗೆ ಅಂದೆ ದರ್ಶನ್ ಇದ್ದಾನೆ ಕಣೆ ಅಂತ. ಆಮೇಲೆ ಹೌದಾ ಅಯ್ಯೋ ಹಂಗಾರೆ ಬರಕ ಅಂದ್ಲು. ಅವ್ರು ಕಳಿಸೋಣ ಅಂತ ಅನ್ಕೊಂಡು ಅವಳು, ಅಕ್ಕ ನೀನು ಬರಕ್ಕ ಪ್ಲೀಸ್ ಕಣಕ್ಕ ಅಂತಂದ್ಲು. ನಡ್ರಿ ಬಂತು ಆಟೋ, ನಡ್ರಿಯಪ್ಪ ಕೇಳಕ್ಕೆ ಬಂದಿದ್ದೆ ಅವಳು 1630 ಖುಷಿ. ಅದಕ್ಕೆ ಇವಾಗ ನನಗೂ ಬಾರಕ ಅಂದ್ಲು. ಸರಿ ಕೆಲಸ ಎಲ್ಲ ಮುಗ್ದಿತ್ತಲ್ಲ, ಸರಿ ನೀನು ಓಡು ಅಂತ ಹೇಳ್ಕೊಂಡು ಇವಾಗ ರೆಡಿಯಾಗಿ ನಾನು ಖುಷಿಮಾ ರಕ್ಷಿತ್ ಕಾಲೇಜಿಂದ ಬಂದು ಅವನು ಸ್ವಲ್ಪ ಬಸ್ ಪಾಸ್ ಮಾಡಿಸ್ಬೇಕಾಯ್ತಂತೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾನೆ. ಇವಾಗ ನಾವು ಮಾತ್ರ ಹೊರಡ್ತಾ ಇದೀವಿ. ಸೊ ಬನ್ನಿ ಹೊರಡುವ. ಆಫ್ಟರ್ ಲಾಂಗ್ ಟೈಮ್ ಈ ಡ್ರೆಸ್ನ ನಾನು ಹಾಕ್ಕೊಂಡಿರೋದು ತೋರಿಸ್ತೀನಿ ರೀ. ಆಫ್ಟರ್ ಲಾಂಗ್ ಟೈಮ್ ಇದು 4 ವರ್ಷದ ಡ್ರೆಸ್. ಇದು 4 ವರ್ಷ ಆಗಿತ್ತು. ನನ್ನ ಬರ್ತ್ಡೇನಲ್ಲಿ ಒಂದ್ಸರಿ ಹಾಕೊಂಡಿದ್ದೆ ಅಷ್ಟೇ, ಅದು ಬಿಟ್ಟರೆ ಹಾಕೇ ಇರಲಿಲ್ಲ. ಯಾಕೆಂದರೆ ನನಗೆ ಟೈಟ್ ಆಗ್ತಾ ಇತ್ತು ಈ ಡ್ರೆಸ್ಸು. ಇವಾಗ ಕರೆಕ್ಟಾಗಿ ಆಗ್ತಾ ಇದೆ. ಸೊ ಫುಲ್ ಖುಷಿ. ನೋಡೋಣ ಅಂತ ಹಾಕೊಂಡು ಯಾರಿಗಾರು ಕೊಡೋಣ ಅಂತ ಅನ್ಕೊಂಡು ಇಟ್ಟಿದ್ದೆ, ಕೊಟ್ಟಿರಲಿಲ್ಲ. ಸೊ ಇವತ್ತು ನೋಡೋಣ ಅಂತ ಹಾಕೊಂಡೆ. ಚಂದನಾಗಿ ಹಾಕೊಂಡು ಚಂದನ ತಗೊಳಕ್ ಹೋದೆ. ಚಂದನ ಲೂಸ್ ಆಗುತ್ತೆ ಅಕ್ಕ ಅಂದ್ಲು. ಸರಿ ನಾನು ನೋಡೋಣ ಅಂತ ಹಾಕೊಂಡೆ. ಕಂಫರ್ಟಬಲ್ ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ. ಫುಲ್ ಹ್ಯಾಪಿ ಆಗಿಬಿಟ್ಟೆ. ಇನ್ಮೇಲೆ ಹೊಸ ಅಂದರೆ ಎಲೆಕ್ಟ್ರಿಕ್ ಡ್ರೆಸ್ಗಳೆಲ್ಲ ಆಗ್ತವೆ ಅಂತ ಅರ್ಥ. ಸೊ ಇದು ಬಂದರು ಅನಿಸುತ್ತೆ. ಹಲೋ ಸರಿ ರೀ, ಬಂದ್ವಿ ಒಂದು 2 ನಿಮಿಷ ಬಂದ್ವಿ. ಇರಲಿ ದರ್ಶು ಕೊಟ್ಟೆ. ಅವನೇ ಬಾ ಚಂದನ ನೀನೇ ಹಿಡ್ಕೊಬಾ ಅದು ಹೇಳ್ತಾವನೆ. ಸೊ ತುಂಬ ದಿನ ಆದಮೇಲೂ ಫ್ರೀ ಹೇರ್ ಬಿಟ್ಟಿದ್ದೀನಿ. ತುಂಬ ಇದು ಕರ್ಲಿ ಥರ ಚೆನ್ನಾಗಿದೆ ಅಲ್ಲ, ಅದಕ್ಕೋಸ್ಕರ ಫ್ರೀ ಹೇರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಸೊ ಓಕೆ ಬನ್ನಿ, ಇವಾಗ ರೆಡಿ ಆಯಿತು. ಆಟೋದವರು ಬಂದರು, ಆಟೋ ಬುಕ್ ಮಾಡಿದ್ವಿ. ಇವಾಗ ನಾನು ಚಂದನ ದರ್ಶು 3 ಜನನು ಶಿಲ್ಪ ಮನೆಗೆ ಹೋಗಿ ಬರ್ತೀವಿ. ಬಾಡೂಟ ಏನ್ ಮಾಡ್ತಿದ್ದಾಳೆ ಇನ್ನೂ ಗೊತ್ತಿಲ್ಲ. ಓ ಹಂಗೆ ಹಾಗೆ. ಸರಿ ಬನ್ನಿ ಹೊರಡುವ. ಆಟೋದೊಬ್ಬ ವೇಟ್ ಮಾಡ್ತವ್ರೆ. ಆಟೋ ಬುಕ್ ಮಾಡ್ವಿ, ಕಾರ್ ಬೇಡ ಅಂತ ಹೇಳ್ಕೊಂಡು ಅಲ್ಲಿ ಒಬ್ರಿಬ್ರು ಆ ಕಡೆ ಲಿಫ್ಟ್ ಅಲ್ಲಿ ಹೋದ್ರು. ಅದಕ್ಕೆ ನನ್ನ ಮಗಳಿಗೆ ಅಂತೆ ಬರ್ತಾರಲ್ಲ ನೋಡಲ್ಲಿ, ಇವಾಗ ಬರ್ತಾರೆ ಆ ಕಡೆ. ನೋಡು ಖುಷಿಮಾ, ಇವಾಗ ಅಲ್ಲಿ ಬರ್ತಾರೆ. ನಡಿ ಇಲ್ಲಿ ಬನ್ರಿ, ಈ ಕಡೆ ಬನ್ರಿ ದರ್ಶನ್. ಅಯ್ಯಪ್ಪ ಡೆಡ್ ಹೋಗ್ಬಿಟ್ಟವ್ರೆ ಏನೋ ಅಂತ. ಖುಷಿಮಾ ಬಾಲಿ, ಖುಷಿ ಕರ್ಕೊಳ್ಳಿ. ಖುಷಿ ಬಾಯ್ಲಿ ಬಾ. ಆಯ್ತಮ್ಮ, ಅವನಮ್ಮ ನಡಿ ಬಾ. ಅಲ್ಲಿ ನಡಿ ಆಟೋದಲ್ಲಿ ಹೋಗೋಣ. ಅಲ್ಲಿ ಬೆಳಗ್ಗೆಯಿಂದ ಬಿಸಿಲು ಇರಲಿಲ್ಲ, ಇವಾಗ ಬಿಸಿಲು ಕಾಣಿಸ್ತೈತೆ ಜಾಸ್ತಿ. ಬಿಸಿಲು ಒಂದು ಸ್ವೆಟ್ ಬೇರೆ ಆಗ್ತಾ ಇದ್ದೀನಿ ನಾನು. ಖುಷಿ ಅವರು ಆಟೋದವ್ರು ಈ ಕಡೆ ಇಲ್ಲ, ಆ ಕಡೆ ಎಲ್ಲೋ ಹೋಗಿ ನಿಂತ್ಕೊಂತಿದ್ದಾರೆ. ಅದಕ್ಕೆ ಫೋನ್ ಮಾಡಿ ದರ್ಶ ಕರಿತಾವನೆ. ಈ ಕಡೆ ಬಂದು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹಣ್ಣು ಗಾಳಿ ಬೀಸಿದ್ರೆ ಏನೋ ಸ್ವರ್ಗ ಸಿಕ್ತಂಗೆ ಐತೈತೆ. ಬಾ ಮುದ್ದ ಇಲ್ಲಿ. ಬಂದ್ರಿ ಆಟೋದವ್ರು. ಖುಷಿಮಾ ಬಾಯ್, ಆಟೋದವ್ರು ಬಂದ್ರಿ ಇಲ್ಲಿ ಬಾಯ್. ಬಾಯ್ ಖುಷಿ ಅಮ್ಮ. ಇಲ್ಲಿ ನಾನೇ ಎತ್ಕೋತೀನಿ. ಶೂಸ್ ಖುಷಿಮಾ ಶೂಸ್ ಹಾಕೊಂಡಿದ್ದಾಳೆ. ಓಕೆ ಶಿಲ್ಪ ಮನೆಗೆ ಬಂದ್ವಿ. ನೋಡ್ರಿ ಇವಾಗ ಎಂಟ್ರಿ.
ಅವಳಿಗೆ ಫೋನ್ ಆಗ್ತೈತೆ ಎಷ್ಟನೇ ಫ್ಲೋರ್ ಅಂತ ನಮಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ನಾನು. ಎಂಟ್ರಿ ಮಾಡಿಬಿಟ್ಟು ಹೋಗಬೇಕು. ಎಂಟ್ರಿ ಮಾಡ್ತವನೆ ನಮ್ಮ ದರ್ಶನ್. ಹಾಂ, ನನ್ನ ಮಗಳು ಬಂದಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಅಲ್ಲ, ಅದೇನೇ ಮೊದಲನೇ ಕೆಲಸ ಅಂದರೆ ಇಲ್ಲ 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 ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಶಿಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿ ನಳಪಾಕ ಎಲ್ಲ ಮಾಡಿ ಲೇಟ್ ಆಗಿದೆ. ಇಲ್ಲಿ ಇವ್ರು ನೋಡು, ಅವ್ನು ನೋಡು, ನೋಡ್ತಾ ಇದ್ದೀನಿ ಗಮ್ ಅನ್ಸ್ತಾ. ಹಾಂ ಹಾಂ ಪರವಾಗಿಲ್ಲ, ಏನೋ ಮಾಡಿದಾಳೆ ಗಮ್ಮ ನಂಗೆ. ಅದೇನೇ ಒಳ್ಳೆ ನೀರ್ ಮಾಡ್ದಂಗ್ ಮಾಡಿದ್ಯಾ? ಇಲ್ಲ ಇಲ್ಲ ಇಲ್ಲ, ಏನ್ ಮಾಡಿದ್ಯಾ? ಹೋಗ್ಲಿ. ಏಯ್ ಹಂಗೆ ಅಯ್ಯೋ ಯಾವ್ದೋ ಒಂದು ಒಟ್ಟ ತಿನ್ಕೊಳ್ಳೋದು ನಾ ಫಸ್ಟ್. ಒಬ್ಬ ಅಲ್ಲ ಕರ್ಸಿರೋದು ನಿನ್ನ ಮಾತ್ರ ಅವ್ರದ್ದು. ಇದು ಯಾಕೋ ಸರಿ ನೀನ್ ಇರ್ಲಿಲ್ಲ ಅಂತ ಹೇಳ್ದೆ ತಾನೆ. ನೀನ್ ಬಂದಿರೋದ್ ನೆನ್ನೆ ನೈಟ್ ಮಾತಾಡೋದು ಜಾಸ್ತಿ. ಯಾರಿಗೂ ಮಾಡಿಲ್ಲ. ಏ ನಾನು ಹೇಳಿದ್ದೆ, ಅವಳು ಟ್ರಿಪ್ಪಿಂದ ಬಂದಿದ್ದ ತಕ್ಷಣನೇ ಶುರು ಆಯ್ತು ಜಗಳ ಇವ್ರದ್ದು. ಬೇಡ ಬಾಮ್ಮ, ಬಾ ಬಾ ಬಾ, ನಡಿ ನಡಿ, ಅಲ್ಲಿ ನಡಿ, ಅಲ್ಲಿ ನಡಿ, ಅಲ್ಲಿ ನಡಿ. ಖುಷಿಮಾ ಜಗಳ ಜಗಳ. ಕುತ್ಕೊಳ್ಳಿ ನವ ದಂಪತಿಗಳು. ಏನೇನೇ ಏನ್ ಟ್ರೀಟ್ ಮಾಡ್ತೀಯ? ಜ್ಯೂಸಾ ಕಾಫಿನಾ? ಎಲ್ಲೋಗಿದ್ದೆ ನೋಡಿ, ಶಿಲ್ಪ ಎಲ್ಲೋ ಹೊರಗಡೆ ಹೋಗಿದ್ಲು, ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಎಣ್ಣೆ ಕಾದೈತೆ ಅಂತ ಹಾಕಿದ್ದೆ. ಕೈ ಮುಚ್ಚೋದಿಲ್ಲಿ ಏನ್ ಮುಚ್ಚಲ್ಲ, ಅದೇ ಪ್ಲೇಟ್ ಹಾಕೋದೇನಾ? ಕೊಡ್ತೀನಿ ಅವ್ರಿಗೆ, ಹಂಗೆ ಫ್ರೈ ಆಗ್ತಿದಂಗೆ ಬೇಕು ಅಂತ ಅಡ್ಡ ಮಾಡೋದು. ಈ ಫ್ರಿಡ್ಜಲ್ಲಿ ಇಟ್ಟಿರ್ಲಿಲ್ವಾ? ಇಲ್ಲ ಇಲ್ಲ, ನಾನು ಇಡಲ್ಲ. ಕೊಡ್ತೀನಿ ಇರಮ್ಮ, ಕೊಡ್ತೀನಿ ಇರಮ್ಮ. ಆಗ ಲಾಲಿಪಾಪ್ ಫ್ರೈ ಮಾಡಕ್ಕೆ ಇಟ್ಟಿದ್ವಿ. ಬೇಕಾದ್ರು ಇಲ್ಲ ಇಲ್ಲ ಬೇಡ, ನಾನು ಆನ್ ಮಾಡಿದ್ದು ನೋಡಿ. ಅದಾನ್ ಮಾಡಕ್ ಹೋಗಿ ಇದು ನಾನು ಮಾಡಿದ್ದೀನಿ. ಹಾಂ ಸಾಕು ನಡಪಾಕ. ಇಲ್ಲೇ ಇರಲಿ ಬಿಡು ಊಟಕ್ಕೆ. ನಾವು ಬಂದಿರೋದು ಲೇಟು ಅಲ್ಲ. ಯಾರಿಂದ ಚಂದನ ಲೇಟ್ ಆಗಿದ್ದು? ನಿನ್ನಿಂದನೇ ಲೇಟ್ ಆಗಿದ್ದು ಶಿಷ್ಯ. ನಮಗೆ 5 ನಿಮಿಷ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಬಿಟ್ಕೊಂಡ್ ಬಂದ. ಅದೇನೇನೆ ಇಲ್ಲಿ 28 ಅಲ್ಲ, ಹೌದು. ದಿನ ಹತ್ತಿ ಇಳಿದ್ರೆ ಸಾಕಲಕ್ಕ ಅಂತಾನೆ. ಒಂದ್ ರೌಂಡ್ ಹೊಡ್ಕೊಂಡ್ರೆ ಸಾಕು, ಬೇಜಾನಾಯ್ತು. ಹೌದು ಸರಿ, ಓಕೆ ತಿನ್ರಿ ಎಲ್ಲ. ಏನವ? ಹಾಂ ಸರಿ. ಇನ್ನು ಊಟ ಎಲ್ಲ ಆದಮೇಲೆ ಚಂದನ ದರ್ಶು ಎಲ್ಲರೂ ಇಲ್ಲೇ ಕುತ್ಕೊಂಡು ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ರು. ದರ್ಶು ಹಾಗೆ ಕಿಟ್ಲೆ ಮಾಡ್ತೈತೆ, ಅಲ್ಲೇ ಇಲ್ಲಿಂದ ಬಿದ್ದರೆ ಏನೇ ಕತೆ ಇಷ್ಟು ಹೈಟಲ್ಲಿ ಇದೆಯಲ್ಲ ಅಂತೆಲ್ಲ. ಹಂಗೆ ಅವ್ನು ಗೊತ್ತಲ್ಲ, ನಾರ್ಮಲಾಗಿ ಎಲ್ಲರೂ ರೇಗಿಸ್ತಾ ಇರ್ತಾನೆ, ಕಾಲೇಲಿ ಮಾತಾಡ್ತಾ ಇರ್ತಾನೆ. ಅದನ್ನೇ ಹೇಳ್ಕೊಂಡವಳು ಏನೇನೋ ಹೇಳ್ಕೊಂಡು ಕಾಮಿಡಿ ಮಾತಾಡ್ಕೊಂಡು ನಗಾಡ್ಕೊಂಡು ಕೂತಿದ್ವಿ ಹಾಗೇನೇನೇ. ಇನ್ನು ಚಂದನ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಬೆರೆದಿದ್ದಾಳೆ, ಅಡ್ಜಸ್ಟ್ ಆಗಿದ್ದಾಳೆ. ಆದ್ರೂ ನಾವೆಲ್ಲರೂ ಈ ಥರ ತಮಾಷೆಗೆ ಮಾತಾಡಿಕೊಂಡು ಅದೆಲ್ಲದಕ್ಕೂ ಅವಳು ಇನ್ನೂ ಅಡ್ಜಸ್ಟ್ ಆಗಬೇಕು ಅಷ್ಟೇನೇ. ಇನ್ನು ದರ್ಶನ ಎಲ್ಲರೂ ನಮ್ಮ ಥರನೇ ಇರೋದ್ರಿಂದ, ಈ ದರ್ಶನ ಏನಾದರೂ ಅವಳ ಥರ ಇದ್ದಿದ್ದರೆ ಕಷ್ಟ ಆಗ್ತಿತ್ತು. ಅವನು ನಮ್ಮ ಥರನೇ ಜಾಲಿಯಾಗಿರೋದ್ರಿಂದ ಅವಳು ಬೇಗನೆ ಅಡ್ಜಸ್ಟ್ ಆಗ್ತಾಳೆ ಅಂತಲೇ ಹೇಳ್ಬೋದು. ಇವಾಗ ಹಂಗೇನೇ ಇಲ್ಲಿಂದ ಬಿದ್ದರೆ ಏನು ಕತೆ, ಏನು ಉಳಿಯಲ್ವೇನೋ, ಕೈ ಕಾಲು ಮೂಳೆಗಿಳೆ ಏನು ಉಳಿಯಲ್ವೇನೋ ಅಂತ ಹೇಳ್ಕೊಂಡು ಹಂಗೆ ರೇಗಿಸ್ತಾ ಇದ್ದ. ಅವಳು ನೋಡಾಕ ಅಂತ ಹೇಳ್ಕೊಂಡು ಹಂಗೇನೆ ಅವಳನ್ನು ಕೂಡ ಮಾತಾಡ್ತಾ ನಗಾಡ್ತಾ ನಿಂತಿದ್ವಿ. ಲೈಟ್ ಅನ್ನ ಆರ್ಸಿ ಬಿಂತ ಕೂಕಂತಿದ್ರ, ನಾನು ವಿನಯ್ ಬಂದು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಅವನು ಅಪ್ಪ ಯಾಕಬೇಕು ಫೋನ್ ಹೋದ್ರೆ ಭಯ ಆಗುತ್ತೆ. ಇವಾಗ ಇದೇನೋ ಏನದು ಕಟ್ಟ ಬಿಟ್ಟಾನ
ಕಟ್ಟ ಮಿಠಾಯಿನೇ ಅದು ಹೌದೇನು ಅಷ್ಟಿಷ್ಟ ನನಗೆ. ಅಲ್ಲಿ ನೋಡಿ ಕಟ್ಟ ಮಿಠ ಅಂತ ಬರುತ್ತೆ, ಅದು ನನಗೂ ಇಷ್ಟ. ನಿಮ್ಗೆ ಗೊತ್ತೇನೋ ಇಲ್ಲಿ ಇವ್ರ ಮಾರ್ಟಲ್ ಸಿಗುತ್ತಂತೆ, ಅದಕ್ಕೆ ಇವಾಗ ತಗೋಬರಕ್ಕೆ ಹೋಗುವ ಅಂತ. ಏನು ಹೊಡೆದಾಕ್ಬದ್ಲು ನನ್ ಮಗಳು. ಏನು ಒಂದ್ ಕಾಲ್ ತೆಗ್ದಿದ್ಲು. ಲಾಸ್ಟ್ ಟೈಮ್ ಬಂದಾಗ ಒಂದ್ ಕಾಲ್ ಹೋಗಿತ್ತು, ಇನ್ನೊಂದ್ ಕಾಲ್ ತೆಗದ್ಲು. ಛೇ ಬೇಡ ಬಿಡು ಹೋಗ್ಲಿ, ಇದೊಂದ್ ಕಾಲು ತೆಗ್ದಿಲ್ವಲ್ಲ. ನಾನು ಅದಕ್ಕೆ ಇಲ್ಲಿ ಇಡ್ಬೇಡ್ರಿ ಅವಳು ಬಂದಾಗ ಅಂತ ನೋಡಿ. ಅಲ್ಲ ಕಣೆ ಫೆವಿಕಿಕ್ ಹಾಕೆ. ಹಾ ಹಾಕ್ಬೋದು ಇನ್ನೊಂದೆಲ್ಲಿ ಹಾಕ್ಬೋದು. ಸೊ ಇವಾಗ ಫೆವಿಕಿಕ್ ಬಿಡೋ, ಫೆವಿಕಿಕ್ ಹಾಕಿ ಇವಾಗ ತರಣ ನಡೀತಾ ಹಂಗೆ ತಗೊಂಬಂದ್ಬಿಟ್ಟು ಹಾಕಿದ್ರಾಗುತ್ತೆ. ಪಾಪ ಶಿಲ್ಪ ಒಂಟಿ ಆನೆ ಮಾಡ್ಬಿಟ್ಲು. ನಮ್ಗೆ ಲಾಸ್ಟ್ ಟೈಮ್ ಬಂದಾಗ ಒಂದು ಆನೆ ಹಿಂಗೆ ಎತ್ತಾಕ್ಬಿಟ್ಟು ಕಾಲ್ ಮುರಿದೋಗಿತ್ತು. ಮಕ್ಳಿರೋ ಕಡೆ ಹಿಂಗೆ ಇವಾಗ ಅದು ಕಟ್ಟ ಮಿಠಾಯಿ ಅದೇನು ತರಕ್ಕೆ ಅಂತ ಹೋಯ್ತಾ ಇದೀವಿ. ನಾನು ಸುಮಾರು ಸರಿ ಕೇಳಿದೆ ಒಳಗೆ, ಅದಕ್ಕೆ ಹಿಂಗ ಬಂದಿದ್ವಲ್ಲ ತಗೊಂಡ್ಬರೋಣ ಅಂತ ಹೋಯ್ತಾ ಇದ್ವಿ. ಸೊ ಬನ್ನಿ ಹೋಗುವ. ಓ ಏನ್ ಪೋಸ್ ಕೊಡ್ತಾ ನೋಡಲಿ. ಒಂದ್ ಕಡೆ ತಂಗಿ ಅಲ್ಲೇನ ಅಕ್ಕ, ಅಕ್ಕನಾ? 2 ತಿಂಗಳಿಗೆ ಅಕ್ಕ ಆಗ್ತೈತಿ. ಅದೇನೆ ಅಕ್ಕ ಅಂದಿದ್ದು. ಹುಡುಗಿನ ಗೊತ್ತಾ ಮಲ ಫಿಶ್ ಹೋಗಿದ್ವಿ. ತೋರಿಸ್ತಿಲ್ಲ. ಇನ್ನು ಇಲ್ಲಿ ಸೂಪರ್ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಇಲ್ಲಿ ಮಕ್ಕಳಿಗೆ ಪ್ಲೇಯಿಂಗ್ ಏರಿಯಾ ಇದೆ, ತುಂಬಾ ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ. ಮತ್ತು ಇದು ಅಪಾರ್ಟ್ಮೆಂಟು ತುಂಬ ದೊಡ್ಡದಾಗಿರೋದ್ರಿಂದ ಇಲ್ಲಿ ಪ್ಲೇಯಿಂಗ್ ಏರಿಯಾನು ಕೂಡ ಹಾಗೆ ದೊಡ್ಡದಾಗಿ ಚೆನ್ನಾಗಿದೆ. ಮಕ್ಕಳೆಲ್ಲ ಸಂಜೆ ಟೈಮ್ ಆಟಾಡ್ತಾರೆ. ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅಷ್ಟೇ ಖುಷಿಮಾ ಇಲ್ಲಿ ಆಟ ಆಡಿದ್ಲು. ಅವಳಿಗೆ ಇನ್ನೂ ಅದೆಷ್ಟು ಜ್ಞಾಪಕ ಇದೆ ಗೊತ್ತಾ, ಇಲ್ಲಿ ಆಟ ಆಡಿದ್ದೆ ನಾನು ಅಂತ. ನಾವು ಇನ್ನೂ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿಂದ ಈ ಕಡೆ ಅವಳೇ ಓಡ್ ಬಂದ್ಲು ಆಟ ಆಡೋಕ್ಕೆ ಅಂತ. ಸರಿ ಇನ್ನೂ ಬೆಳಕಿದೆ ಅಲ್ವಾ, ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಆಮೇಲೆ ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿ ಏನು ಬೇಕು ಅದನ್ನೆಲ್ಲ ತಗೊಂಡು ಆಮೇಲೆ ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಎಲ್ಲರೂ ನಿಂತ್ಕೊಂಡ್ವಿ. ಗಾಳಿ ತಣ್ಣಗೆ ಬೀಸ್ತಾ ಇತ್ತು, ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಒಂದಷ್ಟು ಸುಮಾರು ಪ್ಲೇಯಿಂಗ್ ಇರೋದೆಲ್ಲ ಆಟ ಆಡೋ ಗೇಮ್ಸ್ ಅದೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಆಟ ಆಡಿಸ್ಕೊಂಡು ನಿಂತ್ಕೊಂಡಿದ್ದೀವಿ ಎಲ್ಲರೂ. ಖುಷಿ ಇಲ್ಲಿ, ಏ ಖುಷಿಮಾ ಇಲ್ಲಿ 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 ಖುಷಿಮಾ. ಫ್ಲಾಟ್ ಅಪಾರ್ಟ್ಮೆಂಟಲ್ಲಿ ಏನು ಖುಷಿ ಅಂದರೆ ಕನ್ನಡ ಜಾಸ್ತಿ ಮಾತಾಡ್ತಾರೆ. ನನಗೆ ಅದೇ ಖುಷಿ ಆಗೋದು. ಇಲ್ಲಿ ಇಷ್ಟು ಫ್ಲ್ಯಾಟ್ಗಳಿದ್ರು, 4,000-4,500 ಫ್ಲ್ಯಾಟ್ಗಳಿದ್ರು, ಕನ್ನಡ ಜಾಸ್ತಿ ಮಾತಾಡೋರಿದ್ದಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಹೆಂಗೆ ಗೊತ್ತಾ, ಕನ್ನಡ ಬಂದರೂ ಕನ್ನಡ ಮಾತಾಡೋಲ್ಲ. ಬರೀ ನಮ್ದ್ರಲ್ಲಿ ಯಾರು ಜಾಸ್ತಿ ಇಂಗ್ಲಿಷ್ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಕನ್ನಡ ಯೂಸ್ ಮಾಡ್ತಾರೆ. ಅದಕ್ಕೆ ಖುಷಿ. ಇಂಗ್ಲೀಷ್ ಹಿಂದಿನೇ. ಇನ್ನು ಇಲ್ಲಿ ಹೋದ್ಮೇಲಂತೂ ನನಗೊಂದಷ್ಟು ಐಟಮ್ಸ್ ನಾನು ಅಲ್ಲಿ ಈ ಥರ ಎಲ್ಲರೂ ಹೊರಗಡೆ ಹೋದಾಗ ತರಬೇಕು ಅನ್ನೋದಿತ್ತು. ಒಂದು ಸ್ವಲ್ಪ ಸೋಪಿನ ಬಾಕ್ಸ್ ಆಗಿರ್ಬೋದು, ಆ ಥರ ಎಲ್ಲ ಒಂದಷ್ಟು ಐಟಮ್ಸ್ ತೊಗೊಳೋದಿತ್ತು. ಇಲ್ಲಿ A to Z ಸಿಗುತ್ತೆ ಪ್ರತಿಯೊಂದು. ಇನ್ನು ಒಂದು ಹೊಸ ಮನೆಗೆ ಬಂದಾಗ ನಿಮಗೆ A to Z ಏನೇನು ಬೇಕಾಗುತ್ತೋ ಥಿಂಗ್ಸ್ಗಳು ಅದೆಲ್ಲ ಇಲ್ಲಿ ಸಿಗುತ್ತೆ. ನಾನು ಪ್ರತಿಯೊಂದು ಇಲ್ಲಿ ಆರಿಸ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ, ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಅಂತೂ A to Z ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನನಗೆ ಬೇಕಾಗಿರೋವಂಥದ್ದು ಒಂದಷ್ಟು ನೋಡ್ಕೊಂಡು ಮಾಡ್ಕೊಂಡು ಎಲ್ಲನೂ ತಗೊಳ್ತಾ ಇದ್ದೆ. ಆ್ಯಂಡ್ ಅವಳು ಶಿಲ್ಪ ತೊಗೊಂಡು ದರ್ಶನ ಕೂಡ ಒಂದಷ್ಟು ಐಟಮ್ಸ್ ಏನೋ ಅವನು CSTಗೆ ಹೋಗಿದ್ದ, CSTಲಿ ಒಂದಷ್ಟು ಐಟಮ್ಸು ಸಿಗಲಿಲ್ವಂತೆ. ಅದಾದಮೇಲೆ ಇನ್ನೊಂದಷ್ಟು ಬೇಕಾಗಿರೋವಂಥವು ಒಂದಷ್ಟು ಸೋಪು ಅದು ಇದು ಅಂತ ಏನೇನು ಬೇಕು ಅಕ್ಕ ಅಂತ ಹೇಳ್ಕೊಂಡು ಅವನು ಕೂಡ ತಗೊಳ್ತಾ ಇದ್ದ. ನಾನು ಅಷ್ಟೇ ಒಂದು ಬಾಣಲಿ ನೋಡಿದೆ, ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಆ ಬಾಣಲಿ. ಅದನ್ನು ಕೂಡ ತೊಗೊಂಡು ಎಲ್ಲ ಕೈಯಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಆಯಿತಾ, ಖುಷಿ ಶಾಪಿಂಗ್ ಆಯ್ತು. ಯಾರ್ದಿದು? ನಮ್ದಾ? ಅಲ್ಲಿ ಇದ್ದದು ನಾನು ಇಲ್ಲ ಹಾಕ್ಬಿಟ್ಟು ಬಂದೆ. ಇಲ್ಲಿ ನಮ್ಮದು ಅಂದ್ಕೊಂಡು ಇಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ ನೋಡಿ. ಅಯ್ಯೋ ಕತೆ, ನಾನು ಅದಕ್ಕೆ ಇವ್ರು ದರ್ಶಕ ಅಕ್ಕ ಇದು ಯಾರ್ದು? ಶಿಲ್ಪ ತಗೊಂಡಿರ್ಬೇಕು ಕಣೋ ಅಂತಂದೆ. ಹಾಂ
ಓಕೆ, ಇನ್ನು ಹುಡುಕ್ತಾವ್ರು ಏನೇನು ಬೇಕಾ ಅಂತ. ಅಲ್ಲ, ಮಳೆ ಬಂದು ಹೋಗಿರೋ ನಮ್ಗೆ ಶಾಪಿಂಗ್ ಮೂಡಲ್ಲಿ ನಮಗೆ ಗಮನ ಖುಷಿನೋ ಇಲ್ಲಿ. ಬೇಡ ಪುಟ್ಟ ಬೇಡ, ನಾನು ಖುಷಿನಾಗೆ ನೀರೆಲ್ಲ ಆಟ ಆಡ್ಬೇಕು ಅಂತ ಆಟ ಅಂತೆ. ಖುಷಿ ನೀರು ನೋಡ್ತಾ ಇದ್ದಾಳೆ, ಸ್ನಾನ ಮಾಡ್ಬೇಕಂತ ಇವಾಗ. ಶಾಪಿಂಗ್ ಅದು ಇದು ಅಂತ ಖುಷಿಮಾ ಬೇಡ ಕಣೋ. ಹಾ ಓಕೆ, ಬಾಯ್ ವಾಟರ್. ಹಾಂ ನಡಿ. ಓ ನನ್ನ ಮಗಳು ಆಟ. ಮನೆಗೆ ಹೋಗ್ತಾ ಇದೀವಿ ಇವಾಗ. ಹಾಲೆ 8:15. ಶಿಲ್ಪ 8:15 ಕಡೆ ನಡಿಬೇಕಾ, ಮನೆಗೆ ಹೋಗ್ಬೇಕಿನ್ನು. ಖುಷಿ ಮಾಡಿ ನೋಡಿ ಮತ್ತೆ ಹೋಗ್ತಾಳೆ. ಖುಷಿ ಬಾ. ಈ ಫ್ಲವರ್ ಕಿತ್ಕೊಂಡು ಅಲ್ಲಿ ಬಿಸಾಕೋದಂತೆ. ನಡಿಯಲ್ಲಿ ಹೋಗೋಣ ಬೇಗ. ಕಾಫಿ ಎಲ್ಲ ಕುಡ್ದು ಟೈಮು 9 ಗಂಟೆ ಕಾಫಿ ಕೊಟ್ಲಿ ನಮ್ ಶಿಲ್ಪ. ಇವಾಗ ಬಂದು ಗೀ ರೈಸ್ ಮಾಡ್ತಾವಳೆ. ಚಿಕನ್ ಸಾರ್ ಇತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಗೀ ರೈಸ್ ನ ರೆಡಿ ಮಾಡ್ತಾವಳೆ. ಗೀ ರೈಸ್ ಏನೋ ಇಳಿಸ್ತಾವಳೆ ನಳಪಾಕ. ಕಾಯಿ ಹಾಲು ರೆಡಿ ಮಾಡ್ಕೊಂಡಿದ್ದಾಳೆ, ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ರುಬ್ಕೊಂಡಿದ್ದಾಳೆ. ಕಾಯಲ್ಲಿ ಹಾಕಿ ಮಾಡ್ತಾಳಂತೆ, ಇವಳು ಒಂಥರ ಸ್ಪೆಷಲ್ ಆಗಿ ಮಾಡ್ತಾಳಂತೆ. ಟೇಸ್ಟ್ ಮಾಡಿ ಹೇಳ್ಬೇಕಂತೆ. ಆಯ್ತು ಅಂತ ಇದೀವಿ. ಸಾಂಬಾರ್ ಬಿಸಿ ಮಾಡಿಟ್ಟಿದ್ದಾಳೆ. ಕಬಾಬ್ ಮತ್ತೆ ಲಾಲಿಪಾಪ್ ಇದೆ, ಅದು ಹಾಕ್ಬೇಕು. ಪರೋಟ ಮಾಡೋದಂತೆ. ಒಂದು ಪರೋಟ ತಿನ್ಬಿಟ್ಟು ಗೀ ರೈಸ್ ತಿನ್ನೋಣ ಅಂತ. ಲೇಟ್ ಆಗುತ್ತೆ ಅನ್ಸುತ್ತೆ ನಾವೆಲ್ಲ ಹೋಗೋಷ್ಟೊತ್ತಿಗೆ, ನೋಡ್ಬೇಕು ಅಂತ. ಅದಕ್ಕೆ ನೋಡುವ, ಬೇಗ ಮಾಡು ಅಂತ ಹೇಳಿದ್ವಿ. ನಾನ್ ಮಾತ್ರ ಪಾತ್ರೆ ತೊಳ್ಕೊಟ್ಟೆ ಇಲ್ಲಿ ಇವಾಗ. ಕುಕ್ಕರ್ ಅಷ್ಟೇ ಇದ್ದಿದ್ದು. ಅಲ್ಲ, ಸಿಂಕಲ್ ಎಷ್ಟು ಪಾತ್ರೆ ಇದ್ವೋ ಅಷ್ಟು ನೀಟಾಗಿ ನಾನು ತೊಳ್ಕೊಟ್ಟಿದೀನಿ. ಅಷ್ಟೇ ನನ್ನ ಡ್ಯೂಟಿ. ನಮ್ಮನೇಲಿ ಅಂದ್ರೆ ಅದು ನಮ್ಮನೇಲಾದ್ರೆ ಅದು ತೊಳೆಯಲ್ಲ. ಯಾಕಂದ್ರೆ ನಗ್ಮ ಎಲ್ಲ ತೊಳೆದು ಹೋಗೋದ್ರಿಂದ ನಮ್ಮನೇಲಿ ನಾನು ಅದನ್ನು ತೊಳೆಯಲ್ಲ. ಇಲ್ಲಾದ್ರೂ ಪಾಪ ಶಿಲ್ಪ ಇಷ್ಟೆಲ್ಲ ಮಾಡ್ತಿದ್ದಾಳ ಅಂತ ಪಾತ್ರೆ ತೊಳ್ಕೊಟ್ಟಿದೀನಿ. ಆದ್ರೆ ಇವಳು ನಮ್ಮ ಮನೆಗೆ ಬಂದ್ರೆ ಅದನ್ನು ತೊಳ್ಕೊಡೋದಿಲ್ಲ. ಹೆಂಗೆ ಕರೆಕ್ಟ್, ಸತ್ಯ. ಹಂಗೆ ಆಯ್ತು. ಯಾಕಂದ್ರೆ ಊಟಕ್ಕೆ ತಟ್ಟೆಗಳೆಲ್ಲ ಊಟ ಮಾಡಿ ಎಲ್ಲ ಹಾಕಿದ್ದಲ್ವ, ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ಕೊಟ್ಟೆ. ಪಟ್ ಅಂತ ಗೀ ರೈಸ್ ಅದೇ, ಆ ಕಡೆ ಕಬಾಬ್ ಇಡೋದು ಅಷ್ಟೇ. ನಾನು ಸ್ಪೆಷಲ್ ಆಗಿ ಮಾಡ್ತೀನಿ, ಕಾಯೆಲ್ಲ ಎಲ್ಲ ಹಾಕಿ ಅಕ್ಕ ಅಂತ ಹೇಳಿದಾಳೆ. ನೋಡುವ ಟೇಸ್ಟ್ ಹೆಂಗಿದೆ ಅಂತ ತಿಂದ್ಬಿಟ್ಟು ಆಮೇಲೆ ಹೇಳ್ತೀವಿ. ಚಂದ ನಿಂತ್ಕೊಂಡೆಲ್ಲ ನೋಡ್ಕೋತಾಳೆ, ಏನೇನ್ ಮಾಡ್ತಾವ್ರೆ ಅಕ್ಕ ಅಂತೆಲ್ಲ ನೋಡ್ತಾಳೆ. ನನ್ ಮಗಳು ಅಲ್ಲಿ ಆರಾಮಾಗಿ ಟಿವಿ ನೋಡ್ತಾಳೆ. ಮಾಷಾ ಅಂತ ಬೇರೆ ಹಾಕೊಟ್ಟಿದೀನಿ, ನೋಡ್ತಾವಳೆ. ದರ್ಶಿ ಏನೋ ರೆಸ್ಟ್ ಮಾಡ್ತಾವನೆ, ನೋಡುವ. ಓಕೆ ಫ್ರೆಂಡ್ಸ್, ರೆಡಿ ಆಯ್ತು ನೈಟ್ ಡಿನ್ನರ್ಗೆ. ಲಾಲಿಪಾಪ್ ಇದೊಂದೇ ಅಲ್ಲ, ಇದು ಖುಷಿಗೆ ಕೊಟ್ಟಿದ್ದು. ಲಾಲಿಪಾಪ್, ಪರೋಟ, ಗೀ ರೈಸ್, ಪಾವ್. ಯಮ್ಮಿ ಸಾಕೋಣ ನನಗೆ ತಾಯಿ. ಸಂಜೆ ಲೇಟಾಗಿ ಊಟ ಮಾಡಿದ್ರಿಂದ ಊಟ ಆಗ್ತಿಲ್ಲ. ನನ್ನ ಮಗಳು ನೋಡಿ ಹೋಗಿ ಹೆಂಗೆ ಆ ಪ್ಲೇಟ್ ಸಿಕ್ಕಿದೆ ತಡ ಹೋಗಿ ಹೆಂಗೆ ಕುತ್ಕೊಂಡು ತಿಂತೈತೆ ಸುಮ್ಮನೆ. ಅದು ಶಿಲ್ಪನ್ ಪಾಲಿಂದು. ನನಗೆ ಬೇಡ ಕಣ ಎಷ್ಟೊಂದು. ಓಕೆ, ನೀನು ಬಾ. ಪೀಸ್ ಮಾಡ್ಕೊಡ್ತಾವಳೆ. ಓಕೆ, ಊಟ ಮಾಡ್ಬಿಡ್ತೀವಿ ಪಟ್ ಅಂತ ಹೇಳಿ. ಶಿಲ್ಪ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಬಂದಿರೋ ಚಂದನಾಗೆ. ನಮಗೆ ಇವಾಗ ಅರಿಶಿನ ಕುಂಕುಮ. ಆಕ್ಚುಲಿ ನಾನೇ ತಿಂದ್ಬಿಟ್ಟು ಇದು ತಗೋಬಾರ್ದು. ಆಟೋಗೋಸ್ಕರ ವೈಟಿಂಗ್. ಆಟೋ ಬುಕ್ ಮಾಡಿದೀವಿ, ಕ್ಯಾನ್ಸಲ್ ಮಾಡ್ತಾರೆ. ಟೈಮ್ ಆಗ್ಲಿ ಎಷ್ಟಾಯ್ತು? 11 ಕಾಲು. ಮನೆಗೆ ಹೋಗೋಷ್ಟಕ್ಕೆ 12 ಗಂಟೆ ಆಯ್ತದೆ. ಇನ್ನು ಬಂದಿಲ್ಲ, ವೆಯ್ಟ್ ಮಾಡ್ತಾರೆ. ಶಿಲ್ಪ ಯಾಕೋ ಟೆನ್ಷನ್ ಶಿಲ್ಪ ಯಾಕೋ ಟೆನ್ಷನ್ ಅಲ್ಲಿ ಇದ್ದಾಳೆ. ಯಾಕೆ ಅಂತಂದ್ರೆ ಶಿಲ್ಪ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾಳೆ. ಪ್ರಿಯತಮ ಕಾಯ್ತಾ ಇದ್ದಾಳೆ, ಹಸ್ಬೆಂಡ್ ಬಂದಿಲ್ಲ ಅಂತ. ನಾವು ಆಟೋಗೋಸ್ಕರ ಕಾಯ್ತಾ ಇದ್ರೆ ಅವಳು ಏನೋ ಇದಕ್ಕೋಸ್ಕರ ಕಾಯ್ತಾವಳೆ, ಅವ್ರ ಯಜಮಾನ್ರಿಗೋಸ್ಕರ ಕಾಯ್ತಾವಳೆ. ಬಂದಿಲ್ಲ ಇನ್ನೂ ಅವ್ರ ಯಜಮಾನ್ರು. ಲೇಟ್ ಆಯ್ತು. ಆಕ್ಚುಲಿ ಅವ್ರು ಯಾವಾಗಲೂ ಬರೋದೇ ಲೇಟು. ನಮಗೋಸ್ಕರ ಸ್ಪೆಷಲ್ ಇತ್ತಲ್ಲ, ನೋಡುವ. ಅಂಡ್ ಅವ್ರು ಬಂದ್ರು ಕೂಡ ನಾವೇನು ವಿಡಿಯೋದಲ್ಲಿ ತೋರ್ಸೋದಿಲ್ಲ. ಅವ್ರ ವಿಡಿಯೋದಲ್ಲಿ ಬರೋದು ಇಲ್ಲ, ಬಂದ್ರು ಕೂಡ ತೋರ್ಸಲ್ಲ. ಆದ್ರಿಂದ ಓಕೆ, ಶಿಲ್ಪಂಗೆ ಒಂದು ಬಾಯ್ ಹೇಳ್ಬಿಟ್ಟು ಓಡುವ. ಓಕೆ, ಬಾಯ್ ಶಿಲ್ಪ. ಏನಾಯ್ತು? ಹಂಗೆ
ಫ್ರೆಂಡ್ಸ್ ಮನೆ ರೀಚ್ ಆದ್ವಿ, ಬೇಗನೆ ಬಂದ್ವಿ. ಸೊ ಆಯಿತು. ಸೋಮ್ ಮಲ್ಕೊಂಡ್ಬಿಟ್ಟಿದ್ರು, ಬಂದವರು ಬ್ಯಾಡ್ಮಿಂಟನ್ ಆಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ಆಕೆ ಇದು ಊಟ ಕೊಟ್ಟಿದ್ದೀನಿ. ರಶೀದ್ ಕೂಡ ಊಟ ಮಾಡ್ತಾ ಇದ್ದಾನೆ. ಅವಳು ಗೀ ರೈಸ್ ಮತ್ತು ಕಬಾಬ್ ಕೊಟ್ಟಿದ್ಲು, ಅದಕ್ಕೋಸ್ಕರ ಅದನ್ನು ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಸೊ ಆಯಿತು, ಇನ್ನು ನಾವು ಫ್ರೆಶ್ ಅಪ್ ಆಗ್ಬಿಟ್ಟು 12 ಗಂಟೆ ಟೈಮ್ ಕರೆಕ್ಟಾಗಿ ಮಲ್ಕೊಂಡ್ರೆ ಆಯಿತು. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಾಂಬಾರೆಲ್ಲ ಬಿಸಿ ಮಾಡಲಿಲ್ಲ, ಇವಾಗ ಬಿಸಿ ಮಾಡಿ ಎಲ್ಲಾನು ಎತ್ತಿಟ್ಟವ್ರಿಗೆಲ್ಲ ಊಟ ಕೊಟ್ಟು ಇದು ಮಾಡ್ತಾ ಇದ್ವಿ. ಬಾಯ್ ಮಾಡ್ಬಿಡು ಖುಷಿ. ಬಾಯ್ ಬಾಯ್.